ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಣ ಕುರ್ಚಿ ಕಿತ್ತಾಟದಲ್ಲಿ ಈ ವಂದಿ ಮಗದರಿದಾರಲ್ಲ, ಸುತ್ತಮುತ್ತ ಭಜನಾ ಮಂಡಳಿ ಅವರಿಗೆ ಬಹುಶಃ ಈಗ ಹೈಕಮಾಂಡ್ ಕೊಟ್ಟಿರುವಂಥ ಶಾಕ್ ಇದೆಯಲ್ಲ, ಬರೀ ನೋಟಿಸ್ ಗಿಟೀಸ್ ಅಲ್ಲ ಇದು. ಹೇಳ್ತೀನಿ ಕೇಳಿ, ಇದನ್ನು ಯಾವತ್ತೂ ಮಾಡಬೇಕಿತ್ತು, ಇವತ್ತು ಮಾಡಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ ಏನು ಹೇಳಿಕೆಗಳ ಮೇಲೆ ಹೇಳಿಕೆ, ಅದು ಕೊನೆಯೇ ಇರಲಿಲ್ಲ. ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದು. ಅವರೆಲ್ಲರಿಗೂ ಯಾವ ರೀತಿ ಬಿಸಿ ಮುಟ್ಟಿಸಿದಾರಂದರೆ, ಇನ್ನು ಮುಂದೆ ಆ ರೀತಿ ಹೇಳಿಕೆ ಕೊಡಬೇಕಿದ್ರೆ 100 ಸತಿ ಯೋಚನೆ ಮಾಡಬೇಕು. ಅಂತಹ ಶಾಕನ್ನು ಹೈಕಮಾಂಡ್ ಕೊಟ್ಟಿದೆ. ಸಾಮಾನ್ಯವಾದ ಶಾಕ್ ಅಲ್ಲ ಇದು. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಏನೋ ನೋಟಿಸ್ ಕೊಡೋದು ಬಿಡೋದು, ಅಷ್ಟಕ್ಕೆ ಸುಮ್ಮನಾಗ್ತಾಯಿದ್ರು. ಆದರೆ ಈಗ ಬಹುಶಃ ಒಂದು ಅಂತಿಮವಾದ ಎಚ್ಚರಿಕೆ ಅನ್ಬೋದು. ಇದು ಅಂತಿಮವಾದ ಎಚ್ಚರಿಕೆ ಅನ್ನೋದಕ್ಕಿಂತ ಆಕ್ಷನ್ನೇ ಆಗೋಗ್ಬಿಟ್ಟಿದೆ. ದಟ್ಸ್ ದ ರಿಯಾಲಿಟಿ. ಹಾಗಾದರೆ ಹೈಕಮಾಂಡ್ ಕೈಗೊಂಡಿರುವಂಥ ಕ್ರಮ ಏನು, ಯಾವ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಂಡಿದೆ, ಮಾಡಿರುವಂಥ ಆ್ಯಕ್ಷನ್ ಏನು, ಇದರಿಂದ ಯಾವ ರೀತಿಯ ಬದಲಾವಣೆ ಆಗಬಹುದು, ಅಸಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಂತಕ್ಕೆ ಹೋಗಲಿಕ್ಕೆ ಕಾರಣ ಏನು, ಈಗ ಯಾವ ಕಾರಣ, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನೀವೆಲ್ಲ ಅಬ್ಸರ್ವ್ ಮಾಡಿದಿರಿ, ಏನು ದಿನಾ ಬೆಳಗ್ಗೆ ಎದ್ರೆ ಡಿ ಕೆ ಶಿವಕುಮಾರ್ ಇದೇ ತಿಂಗಳು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು, ಪ್ರಮಾಣವಚನ ಡೇಟ್ ಅನೌನ್ಸ್ ಮಾಡೋದು, ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು, ಹೇಳ್ತೀನಿ ಜನವರಿಯಲ್ಲಿ ಹೇಳ್ತೀನಿ ನಿಮಗೆ ಅದಕ್ಕೆ ಉತ್ತರ ಅಂತ ಹೇಳೋದು, ಶಾಸಕಾಂಗ ಪಕ್ಷ ಸಭೆಯಲ್ಲೇ ಧ್ವನಿ ಎತ್ತೀನಿ ಅನ್ನೋದು, ಈ ಕಡೆ ಸಿದ್ದರಾಮಯ್ಯನವರೇ 5 ವರ್ಷ ನಾಯಕತ್ವ ಬದಲಾವಣೆನೇ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಅಂತ ಹೇಳೋದು, ಅದಕ್ಕೆ ಆ ಕಡೆಯಿಂದ ಮತ್ತೆ ಕೌಂಟ್ರು, ಕಾಮನ್ ಸೆನ್ಸ್ ಇಲ್ಲ ಅನ್ನೋದು, ಏನೇನು ಹೇಳಿಕೆಗಳು, ಅದು ಕೊನೆಯೇ ಇರಲಿಲ್ಲ. ಮತ್ತು ನೋಟಿಸ್ಗೆಲ್ಲ ಯಾರು ಕ್ಯಾರೇ ಅಂತಿರಲಿಲ್ಲ, ಹಾಗೆ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾಯಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳ ನೋಡ್ತು ಸೂಕ್ಷ್ಮವಾಗಿ. 1-2 ಬಾರಿ ನೋಟಿಸ್ ಕೂಡ ಜಾರಿ ಮಾಡಿದರು. ಈಗ ಬಹುಶಃ ಈ ಹೆಜ್ಜೆ ಇಟ್ಟಿರೋದಿದೆಯಲ್ಲ, ಬಹುಶಃ ಇದು ಕಟ್ಟ ಕಡೆಯ ದಿ ಫೈನಲ್ ಸ್ಟೆಪ್ ಅಂತ ಹೇಳ್ಬೋದು. ಅಂಥದ್ದೊಂದು ಹೆಜ್ಜೆಯನ್ನು ಹೈಕಮಾಂಡ್ ಇಟ್ಟಿದೆ. ಯಾಕಂದರೆ ಪಕ್ಷದಿಂದಲೇ ವಜಾ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅದು ಕೂಡ ಬಹಿರಂಗ ಹೇಳಿಕೆ ಹಿನ್ನೆಲೆಯಲ್ಲೇ. ಅದು ಯಾರನ್ನ ಪಕ್ಷದಿಂದ ವಜಾ ಮಾಡಿರೋದು? ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದವರನ್ನೇ ಈಗ ವಜಾ ಮಾಡಿದ್ದಾರೆ. ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದ್ರೋ ಅವರನ್ನೇ ವಜಾ ಮಾಡಿರೋದು. ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಏನಂತ ವಜಾ ಎತ್ತಿದ್ರು, ಡಿ ಕೆ ಶಿವಕುಮಾರ್ ಪರವಾಗಿ ಏನಂತ ಧ್ವನಿ ಎತ್ತಿದ್ರು? ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿದ್ದೇನೆಂದರೆ, ಡಿ ಕೆ ಶಿವಕುಮಾರ್ಗೆ ನಾಯಕತ್ವ ಕೊಡಬೇಕು ಅಂತ, ಕೋರ್ ಲೀಡರ್ಶಿಪ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು. ಬರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಪರವಾಗಿಲ್ಲ, ಉಳಿದವ್ರ ವಿರುದ್ಧ ಎಲ್ಲ ಮಾತಾಡಿದ್ರಲ್ಲ, ಅದು ಕೂಡ ಹೈಕಮಾಂಡ್ ಕೆಂಡಾಮಂಡಲ ಆಗಲಿಕ್ಕೆ ಮುಖ್ಯವಾದ ಕಾರಣ ಆಯಿತು ಅಂತ ಹೇಳಿ. ಮತ್ತು ಡಿ ಕೆ ಶಿವಕುಮಾರ್ ಒಬ್ಬರ ಹೆಸರು ಹೇಳಿದರೆ ಹೈಕಮಾಂಡ್ ಈ ಲೆವೆಲಿಗೆ ಹೋಗ್ತಿರಲಿಲ್ಲೇನೋ. ಆದರೆ ಏನು ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಶಶಿ ತರೂರ್ ಈಗಾಗಲೇ ಮೋದಿ ಟೀಮ್ ಸೇರ್ಕೊಂಡು ಆಗಿದೆ ಅನ್ನೋ ಜಗಜ್ಜಾಹೀರಾಗೋಗ್ಬಿಟ್ಟಿದೆ. ಅಧಿಕೃತತೆ ಬೇರೆ, ಆದರೆ ಹೊರಗಡೆ ಏನು ನಡೀತಿದೆ ಪ್ರತಿಯೊಬ್ಬರ ಕಣ್ಣಿಗೂ ಕಾಣಿಸ್ತಾ ಇದೆ. ಮತ್ತು ಸಚಿನ್ ಪೈಲಟ್ ಪರವಾಗಿ ಡಿ ಕೆ ಶಿವಕುಮಾರ್ ಜೊತೆ ಸಚಿನ್ ಪೈಲಟ್ ಹೆಸರು ತಗೊಂಡ್ರು. ಸಚಿನ್ ಪೈಲಟ್ ಯಾರು? ರಾಜಸ್ಥಾನದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಿದವರು ಸಚಿನ್ ಪೈಲಟ್. ಈಗ ಡಿ ಕೆ ಶಿವಕುಮಾರ್ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅದೇ ಪರಿಸ್ಥಿತಿಯಲ್ಲಿ ಸಚಿನ್ ಪೈಲಟ್ ಇದ್ದರು, ಅವರ ಹೆಸರಿನ ಜೊತೆಗೆ ತಗೊಂಡಿದ್ದಾರೆ. ಮತ್ತು ರೇವಂತ್ ರೆಡ್ಡಿ ಅವರಂತೂ ನಿರಂತರವಾಗಿ ಹೈಕಮಾಂಡ್ ವಿರುದ್ಧ ಹೇಳಿಕೆಗಳನ್ನ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಿದ್ದರೂ ಸಹ ಇನ್ಕ್ಲೂಡಿಂಗ್ ಗ್ಯಾರಂಟಿ ಯೋಜನೆಗಳು, ಅನುದಾನ ಮತ್ತು ಇಂಡೈರೆಕ್ಟಾಗಿ ಪಕ್ಷದ ಹೈಕಮಾಂಡ್ಗೆ ಸಂಪನ್ಮೂಲ ಕಳಿಸೋದು, ಇದೆಲ್ಲದರ ವಿರುದ್ಧ ಧ್ವನಿಯಾಗಿ ರೇವಂತ್ ರೆಡ್ಡಿ ಕಾಣಿಸ್ತಾ ಇದ್ದಾರೆ. ಅಂಥವರ ಜೊತೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನು ತಗೊಂಡ್ರು. ಹಾಗಿರುವಾಗ ಹೈಕಮಾಂಡ್ ಸುಮ್ಮನೆ ಇರುತ್ತಾ? ಈಗ ಆಕ್ಷನ್ ತಗೊಂಡೇ ಬಿಟ್ಟರು, ವಜಾ ಮಾಡೇ ಬಿಟ್ಟರು. ಮತ್ತು ಇವರು ಬರೀ ಹೇಳಿಕೆ ಕೊಟ್ಟಿದ್ದಷ್ಟೇ ಅಲ್ಲ, ಡೈರೆಕ್ಟ್ ಸೋನಿಯಾ ಗಾಂಧಿಗೆ ಲೆಟ್ರ್ ಬರೆದ್ರು. ಇದನ್ನು 5 ಪುಟಗಳ ಪತ್ರ. ಏನಂತ ಹೇಳಿದ್ರಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾಗಿದೆ ಅಂತ ಹೇಳಿ ಪತ್ರ ಬರೆದ್ರು. ಮತ್ತು ಆ ಪತ್ರ ಬರೆದು ಅದರಲ್ಲಿ ಇವೆಲ್ಲ ಇತ್ತು. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸಚಿನ್ ಪೈಲಟು, ಶಶಿ ತರೂರು, ರೇವಂತ್ ರೆಡ್ಡಿ ಇವ್ರ ಹೆಸರು ಸೇರಿಸ್ಬಿಟ್ಟು, ಮತ್ತು ಖರ್ಗೆ ಅವ್ರಿಗೆ ವಯಸ್ಸಾಗಿದೆ ಅಂಥವ್ರಿಗೆ ನಾಯಕತ್ವ ಕೊಟ್ಟಿದ್ದೀರಿ, ಅವ್ರನ್ನ AICC ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿ, ರಾಹುಲ್ ಗಾಂಧಿ ಕೈಗೆ ಸಿಗಲ್ಲ, ಪ್ರಿಯಾಂಕಾ ಗಾಂಧಿ ಕೊಡಿ ನಾಯಕತ್ವ, ಈ ರೀತಿಯ ಸಾರಾಂಶ ಇರುವಂತಹ ಪತ್ರ ನೇರವಾಗಿ ಸೋನಿಯಾ ಗಾಂಧಿ ಅವ್ರಿಗೆ ಬರೆದಿದ್ದರು. ಹಾಗೂ ಆ ಪತ್ರವನ್ನು ಗೌಪ್ಯವಾಗಿ ಸೋನಿಯಾ ಗಾಂಧಿ ಅವ್ರಿಗೆ ಬರೆದು ಸುಮ್ಮನಾಗಲಿಲ್ಲ, ಅದನ್ನು ಮೀಡಿಯಾಗಳಿಗೆ ರಿಲೀಸ್ ಮಾಡಿದ್ರು, ಪೇಪರ್ಗಳಲ್ಲಿ ಬಂತು, ಮತ್ತು ಟಿ ವಿ ಚಾನಲಿಗೆ ಹೇಳಿಕೆ ಕೊಟ್ಟರು. ಹೋಗಿ ಟಿ ವಿ ಚಾನಲ್ ಕೂತ್ಕೊಂಡು ಮಾತನಾಡಿದ್ರು, ಇದನ್ನೆಲ್ಲ ಪಕ್ಷದ ವಿರುದ್ಧ ಮಾತನಾಡಿದ್ರು. ಇಷ್ಟಾದ ಮೇಲೂ ಕಾಂಗ್ರೆಸ್ ಹೈಕಮಾಂಡ್ ಕೈ ಕಟ್ಕೊಂಡು ಕೂರುವಂಥ ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಏಕ್ದಮ್ ವಜಾ ಮಾಡ್ತು. ಯಾರು ಹಾಗಾದರೆ
ಯಾರು ವಜಾ ಆದವ್ರು ಯಾರು? ಇಷ್ಟೆಲ್ಲ ಮಾತನಾಡಿ ವಜಾ ಆದವ್ರು ಯಾರೀಗ? ಹೀಗೆ ಪತ್ರ ಬರೆದು ವಜಾ ಆದವ್ರು ಯಾರಪ್ಪ ಅಂದರೆ ಬೇರೆ ಯಾರೂ ಅಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಪರವಾಗಿ ದನಿ ಎತ್ತಿ, ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೂ ಅದೇನು ಬೇಕಿತ್ತೋ ಬೇಡವಾಗಿತ್ತು. ಆದರೆ ಕೆಲವು ಸತಿ ಟೈಮ್ ಕೆಟ್ಟಾಗ ಹಗ್ಗ ಕೂಡ ಹಾವಾಗುತ್ತೆ ಅಂತಾರಲ್ಲ, ಆ ಪರಿಸ್ಥಿತಿ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದರೆ ಹೇಳಿಕೆ ಕೊಟ್ಟವ್ರು ಯಾರಪ್ಪ ಅಂದರೆ ಒರಿಸ್ಸಾದ ಕಾಂಗ್ರೆಸ್ನ ಮಾಜಿ ಶಾಸಕ ಮೊಹಮ್ಮದ್ ಮೋಕೀಮ್ ಅಂತ ಹೇಳಿ ಆತ ಪತ್ರ ಬರೆದಿತ್ತು. ಆತಂದೇನೇನೋ ಸಂಕಟ ಇತ್ತು. ಆತ ಒರಿಸ್ಸಾದ ಬಾರಾಮತಿ ಕಟಕ್ಷೇತ್ರದಿಂದ ಶಾಸಕರಾಗಿದ್ದರು. ಈಗ ಮಾಜಿ ಶಾಸಕರು. 3 ವರ್ಷದಿಂದ ರಾಹುಲ್ ಗಾಂಧಿ ನನಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ಇಂಥವ್ರ ನಾಯಕತ್ವ ಏನು ಮಾಡೋ ತಗೊಂಡು, ಖರ್ಗೆ ಅವರು ವಯಸ್ಸಾಗಿದೆ ಅಂಥವ್ರನ್ನ ACC ಅಧ್ಯಕ್ಷರು ಮಾಡಿದಿರಿ, ಡಿ ಕೆ ಶಿವಕುಮಾರ್ ಅಂಥವ್ರಿಗೆ, ಸಚಿನ್ ಪೈಲಟ್, ಶಶಿ ತರೂರ್ ಅಂಥವರಿಗೆ ನಾಯಕತ್ವ ಕೊಡಿ, ಕೋರ್ ಲೀಡರ್ಶಿಪ್ ಕೊಡಿ ಅಂತೆಲ್ಲ ದನಿ ಎತ್ತಿದ್ರು. ಹೈಕಮಾಂಡ್ ನೋಡ್ತು, ಪಕ್ಷದಿಂದ ವಜಾ ಮಾಡ್ತು. ಅಲ್ಲಿ ವಜಾ ಮಾಡಿರೋದು ಇಲ್ಲಿ ಕೂಡ. ಈಗ ಯಾರ್ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹೇಳಿಕೆ ಕೊಡ್ತಿದ್ದಾರಲ್ಲ, ಬೇಳೂರು ಗೋಪಾಲಕೃಷ್ಣ, ಶಿವಗಂಗಾ, ಇಕ್ಬಾಲ್ ಹುಸೇನ್, HC ಬಾಲಕೃಷ್ಣ, ದೊಡ್ಡ ಟೀಮೇ ಇದೆಯಲ್ಲ, ಬಹುಶಃ ಅವರೆಲ್ಲರಿಗೂ ಈಗ ಬಿಸಿ ಮುಟ್ಟಿರುತ್ತೆ. ಅದಕ್ಕೆ ನೋಡಿ, ಈಗ ಒಂದು 2-3 ದಿನದಿಂದ ಈ ಹೇಳಿಕೆಗಳ ಸರಣಿ ಕಡಿಮೆ ಆಗಿದೆ. ಈ ಆ್ಯಕ್ಷನ್ ಆದಮೇಲೆ ಸ್ವಲ್ಪ ತಣ್ಣಗಾಗಿರೋದು. ಬಹುಶಃ ಕರ್ನಾಟಕದಲ್ಲೂ ಯಾರಾದರೂ ಒಬ್ಬರ ಮೇಲೆ ಈ ರೀತಿ ಆ್ಯಕ್ಷನ್ ಆಗಿದ್ದಿದ್ರೆ ಇನ್ನೂ ಹೆಚ್ಚು ಬಿಸಿ ತಾಗ್ತಾ ಇತ್ತು. ಹಾಗೂ ಈಗ ಹೇಳಿಕೆ ಪ್ರತಿ ಹೇಳಿಕೆ ದಿನಾ ಬೆಳಗ್ಗೆ ಇದ್ದರೆ ಇದೇ ಕುರ್ಚಿ ಕಚ್ಚಾಟ, ಇದಕ್ಕೊಂದು ಸ್ವಲ್ಪ ಬ್ರೇಕ್ ಆದರೂ ಬೀಳ್ತಾ ಇತ್ತು ಅನಿಸುತ್ತೆ ಅಲ್ವಾ? ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಆ್ಯಕ್ಷನ್ ಆಗಬೇಕು ಅಂತೀರಾ, ಬೇಡವಾ? ಆ್ಯಕ್ಷನ್ ತಗೋಬೇಕು ಅನ್ನೋದೇ ಆದರೆ ಯಾರ ವಿರುದ್ಧ ಆ್ಯಕ್ಷನ್ ತಗೋಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.